ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 51ನೇ ಅಧ್ಯಾಯವನ್ನು ಶುರು ಮಾಡೋಣ. ಪರವಾಗಿಲ್ಲ ಬಿಡಿ ಮೇಡಮ್, ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ. ಆ ಸಮಯದಲ್ಲಿ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಹಾಗೆ ತಿಳ್ಕೊಳ್ತಿದ್ರು. ಇನ್ನು ನೀನು ಮನೆಯಲ್ಲಿ ಎಲ್ಲರೂ ಹೇಳಿದ್ದನ್ನ ಕೇಳಿ ಹಾಗೆ ಮಾತಾಡಿದ್ಯಾ ಅಂತ ಗೊತ್ತು. ಹಾಗಾಗಿ ನಿನ್ನ ಮಾತಿನಿಂದ ನನಗೇನೂ ಬೇಜಾರಾಗಿಲ್ಲ ಎಂದಾಗ ತಾಯಿ ಮಗಳಿಗೆ ಸಮಾಧಾನವಾಗಿತ್ತು. ಎಲ್ಲರೂ ಒಬ್ಬರಿಗೊಬ್ಬರು ಸನ್ನೆ ಮಾಡಿಕೊಂಡು ಆಚೆ ನಡೆದರು. ಅವರೆಲ್ಲರೂ ಹೊರ ಹೋಗುತ್ತಿದ್ದಂತೆ ಅವಳ ಪಕ್ಕ ಬಂದು ಕುಳಿತ ಶರದ್, ಚಿನಿ, ಐ ಆಮ್ ಸಾರಿ ಕಣೋ, ಸರಿಯಾಗಿ ಸತ್ಯ ತಿಳ್ಕೊಳ್ದೆ ಎಲ್ಲದಕ್ಕೂ ನೀನೇ ಕಾರಣ ಅಂತ ತಿಳಿದು ಬಾಯಿಗೆ ಬಂದ ಹಾಗೆ ಬೈದು ಮನೆಯಿಂದ ಹೊರಗೆ ಹಾಕ್ಬಿಟ್ಟೆ. ನಂಗೆ ಗೊತ್ತು ನಾನು ಮಾಡಿದ್ದು ತಪ್ಪಲ್ಲ, ಅಪರಾಧ ಅಂತ. ನಿನ್ನ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಆದರೂ ನನ್ನ ಸಮಾಧಾನಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸು ಎಂದು ತನ್ನ ಕೈಯಲ್ಲಿ ಅವಳ ಕೈ ತೆಗೆದುಕೊಂಡು ಹಣೆಗೆ ಒತ್ತಿಕೊಂಡು ಕಣ್ಣೀರು ಹಾಕಿದ. ಕ್ಷಮಿಸೋದಕ್ಕೆ ನಾನು ಯಾರು? ನಿನ್ನನ್ನು ಕ್ಷಮಿಸೋ ಅಷ್ಟು ದೊಡ್ಡೋಳ್ಳನಲ್ಲ ಎಂದು ಮುಖ ಪಕ್ಕಕ್ಕೆ ಹಾಕಿದಳು. ಅವಳ ಕಣ್ಣಿಂದ ಕೂಡ ಕಮ್ಮನಿ ಜಾರುತ್ತಿತ್ತು. ಪ್ಲೀಸ್ ಚಿನ್ನಿ, ಒಂದೇ ಒಂದು ಸಾರಿ ಕ್ಷಮಿಸಿದ್ದೀನಿ ಅಂತ ಹೇಳು. ಇಲ್ಲದೆ ಹೋದರೆ ನನ್ನ ಇಡೀ ಜೀವನ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಸಾಯೋ ಹಾಗೆ ಆಗುತ್ತೆ. ನನಗೆ ಬೇಕಾಗಿದ್ದು ನಿನಗೆ ಸತ್ಯ ಗೊತ್ತಾಗಬೇಕು ಅನ್ನೋದು. ಅದೀಗ ಆಯಿತು. ಇನ್ನು ಕ್ಷಮಿಸೋದು, ನಿನಗೆ ನೀನು ಮಾಡಿದ್ದು ತಪ್ಪು ಅಂತ ಗೊತ್ತಾಯ್ತಲ್ಲ, ನನಗಷ್ಟೇ ಸಾಕು ಎಂದಾಗ ಮತ್ತೆ ಅವಳ ಕಾಲು ಹಿಡಿದು, ಪ್ಲೀಸ್ ಚಿನ್ನಿ, ಒಂದೇ ಒಂದು ಸಾರಿ ಕ್ಷಮಿಸಿದ್ದೀನಿ ಅಂತ ಹೇಳು. ಪ್ಲೀಸ್ ಚಿನ್ನಿ, ಪ್ಲೀಸ್ ಕಣೋ ಎಂದು ಗೋಗರೆಯಲು, ಶರತ್ ಪ್ಲೀಸ್ ನನ್ನ ಕಾಲು ಬಿಡು. ಸರಿ ಆಯಿತು, ಕ್ಷಮಿಸಿದ್ದೀನಿ, ಬಿಡು ನನ್ನ ಕಾಲನ್ನು ಎಂದಳು. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಮುತ್ತಿಟ್ಟ. ನರ್ಸ್ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬಂದಳು. ಅವರ ಹಿಂದೆಯೇ ಎಲ್ಲರೂ ವಾರ್ಡ್ ಒಳಗಡೆ ಬಂದರು. ಡಾಕ್ಟರ್ ಋತುನ ಚೆಕ್ ಮಾಡಿ, ನೋಡಿ, ತುಂಬ ಜಾಸ್ತಿ ಏಟೇನೂ ಆಗಿಲ್ಲ, ಹಾಗಂತ ಚಿಕ್ಕ ಪೆಟ್ಟು ಕೂಡ ಅಲ್ಲ, ಒಂದು ವಾರ ರೆಸ್ಟ್ ತೊಗೊಂಡ್ರೆ ಸಾಕು, ಬೇಕಿದ್ರೆ ನೀವು ಅವರನ್ನು ಇವತ್ತೇ ಮನೆಗೆ ಕರ್ಕೊಂಡು ಹೋಗ್ಬೋದು ಎಂದಾಗ ಶರದ್ಗೆ ತುಂಬ ಖುಷಿಯಾಗಿತ್ತು. ಋತು ಸುಧಾಮ ಅವರ ಕಡೆ ನೋಡಿ, ಅಂಕಲ್, ಆಶ್ರಮಕ್ಕೆ ಹೋಗೋಣ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬನ್ನಿ ಎಂದಳು. ಚಿನಿ, ಏನು ಹೇಳ್ತಿದ್ಯಾ ನೀನು? ನೀನು ಯಾಕೆ ಆಶ್ರಮಕ್ಕೆ ಹೋಗ್ತಿದ್ಯಾ? ಮನೆಗೆ ಹೋಗೋಣ ಎಂದ ಶರದ್. ಮನೆ? ಯಾವ ಮನೆ ಎಂದಳು ಋತು ಮುಖ ಬಿಗಿದುಕೊಂಡು. ನಮ್ಮನೆಗೆ, ಐ ಮೀನ್ ಶಿವಮೊಗ್ಗದ ಮನೆಗೆ ಹೋಗೋಣ ಎಂದ ಶರದ್. ನಾನು ಎಲ್ಲಿಗೂ ಬರ್ತಿಲ್ಲ ಅಂಕಲ್, ನೀವು ಹೋಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬನ್ನಿ ಎಂದಳು ಋತು. ಚಿನ್ನಿ ಪ್ಲೀಸ್, ನಂಗೆ ಗೊತ್ತು, ಕ್ಷಮಿಸಿದ್ದೀನಿ ಅಂತ ಹೇಳಿದ ಮಾತ್ರಕ್ಕೆ ನಿನಗೆ ನನ್ನ ಮೇಲೆ ಕೋಪ ಹೋಗಿಲ್ಲ ಅಂತ ಗೊತ್ತು. ಆ ಕೋಪಕ್ಕೆ ನನ್ನ ಬಿಟ್ಟು ದೂರ ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ ಎಂದರೆ ಶರದ್. ದೂರ ಹೋಗೋದಕ್ಕೆ ನಾವು ಯಾವಾಗ ಹತ್ತಿರ ಇದ್ವಿ ಶರದ್ ಎಂದಳು ಋತು. ಏನು ನಿನ್ನ ಮಾತಿನ ಅರ್ಥ ಎಂದ ಶರದ್. ಪುಟ, ಯಾಕೆ ಏನೇನೋ ಮಾತಾಡ್ತಿದ್ಯಾ ಎಂದರು ಸುಲೋಚನಾ. ಏನೇನೋ ಅಲ್ಲ ಅಮ್ಮ, ಇರೋದನ್ನೇ ಹೇಳ್ತಿದ್ದೀನಿ. ಯಾವತ್ತು ನಮ್ಮ ಸಂಬಂಧದಲ್ಲಿ ನಂಬಿಕೆ ಅನ್ನೋ ತಳಪಾಯ ಅಲುಗಾಡ್ತೋ, ಯಾವತ್ತು ಶರದ್ ನನ್ನ ಕೊರಳಿಂದ ತಾನೇ ಕಟ್ಟಿದ ತಾಳಿನ ಕಿತ್ನೋ, ಯಾವತ್ತು ಅವನು ನನಗೆ ಮಾತಾಡೋಕ್ಕೂ ಬಿಡದೆ ನನ್ನ ನಾನು ಸಾಬೀತು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಕೊಡದೆ ಮನೆಯಿಂದ ಹೊರಗೆ ಹಾಕಿದ್ನೋ, ಅವತ್ತೇ ನನ್ನ ಅವನ ಸಂಬಂಧ ಮುಗಿದು ಹೋಯಿತು ಎಂದು ಋತು ಖಡಾಖಂಡಿತವಾಗಿ ಹೇಳಿದ್ದು ಕೇಳಿ ಎಲ್ಲರಿಗೂ ಶಾಕ್ ಆಗಿತ್ತು. ಶರದ್ ಅಂತೂ ಆ ಮಾತು ಕೇಳಿ ಗರಬಡಿದಂತೆ ನಿಂತು ಬಿಟ್ಟ. ಋತು, ಏನು ಮಾತು ಅಂತ ಆಡ್ತಿದ್ಯಾ? ಮನುಷ್ಯ ಅಂದಮೇಲೆ ತಪ್ಪುಗಳಾಗೋದು ಸಹಜ, ಹಾಗಂತ ಹಠ ಸಾಧಿಸಿದ್ರೆ ಆಗುತ್ತಾ? ಈಗ ಅವನಿಗೆ ಅವನ ತಪ್ಪು ಅರಿವಾಗಿದೆ ಅಂದಮೇಲೆ ಕ್ಷಮಿಸಿ ಅವನಿಗೊಂದು ಅವಕಾಶ ಕೊಡಬೇಕು ಅಲ್ವಾ ಎಂದರು ಸುಲೋಚನಾ. ಅಮ್ಮ, ನೀವು ಹೇಳೋದು ನಿಜ. ಯಾವಾಗ ತಪ್ಪು ತಿಳಿಯದೇ ಆಗುತ್ತೋ ಆಗ ಕ್ಷಮಿಸಿ ಒಂದು ಅವಕಾಶ ಕೊಡಬೇಕು. ಆದರೆ ತಿಳಿದು ಮಾಡಿರೋ ತಪ್ಪಿಗೆ ಕ್ಷಮೆ ಖಂಡಿತ ಇಲ್ಲ. ಆದರೆ ಈಗಾಗಲೇ ನಾನು ಅವನಿಗೆ ಕ್ಷಮೆ ಕೊಟ್ಟಿದ್ದೀನಿ, ಆದರೆ ಅವಕಾಶ ಅದು ನನ್ನಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಎಂದಳು ಋತು. ಯಾಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಎಂದರು ಸುಲೋಚನಾ. ಯಾಕಂದರೆ ನಾನವತ್ತು ಆ ಪಾಪಿಗಳ ಕೈಗೆ ಸಿಕ್ಕಿದ್ದಿದ್ರೆ ನನ್ನ ಮಾನ ಪ್ರಾಣ ಹೋಗಿ 3 ವರ್ಷ ಆಗಿರ್ತಿತ್ತು. ಅವತ್ತು ರಾತ್ರಿ ಆ ಭಿಕ್ಷುಕ ನನಗೆ ಸಹಾಯ ಮಾಡದೆ ಹೋಗಿದ್ದಿದ್ರೆ
ಇವತ್ತು ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಎಂದಳು ಋತು. ಋತು, ನೀನು ಏನು ಹೇಳಬೇಕು ಅಂತಿದೆಯೋ ಅದನ್ನು ಸರಿಯಾಗಿ ಬಿಡಿಸಿ ಹೇಳು ಎಂದರು ಸುಲೋಚನಾ. ಹೌದು ಋತು, ನಮ್ಮೆಲ್ರಿಗೂ ಕುತೂಹಲ ಇದೆ. ಅವತ್ತು ಶರದ್ ನಿನ್ನನ್ನು ಮನೆಯಿಂದ ಆಚೆ ಹಾಕಿದ ಮೇಲೆ ನೀನು ಎಲ್ಲಿಗೆ ಹೋದೆ, ಏನು ಮಾಡಿದೆ ಎಂದಳು ನಿಕ್ಕಿ. ಹೇಳ್ತೀನಿ ನಿಕ್ಕಿ, ಅವತ್ತು ನಾನು ಪಟ್ಟ ಕಷ್ಟ ಏನು ಅಂತ ಹೇಳ್ತೀನಿ ಎಂದು ತನ್ನ ಗತಕಾಲದ ನೆನಪಿಗೆ ಜಾರಿದಳು. ರಾತ್ರಿ ಇದ್ದಕ್ಕಿದ್ದ ಹಾಗೆ ಗುಡುಗು ಸಿಡಿಲು ಸಮೇತ ಧೋ ಎಂದು ಒಂದೇ ಸಮನೆ ಮಳೆ ಬಿಟ್ಟೂ ಬಿಡದೆ ಬರತೊಡಗಿತು. ಶರದ್ ಋತುನ ಮನೆಯಿಂದ ಆಚೆ ಹಾಕ್ತಿದ್ದ ಹಾಗೆ ಒಂದೇ ಸಮನೆ ಬಾಗಿಲು ಬಡಿಯುತ್ತಾ ಅದೆಷ್ಟು ಗೋಗರೆದು ಬೇಡಿಕೊಂಡರೂ ಅಳುತ್ತಾ ಬಾಗಿಲು ಬಡಿದಿದ್ದೇ ಬಂತು. ಶರದ್ ಮಾತ್ರ ಬಾಗಿಲು ತೆಗೆಯಲೇ ಇಲ್ಲ. ಇನ್ನು ಎಷ್ಟೇ ಕೂಗಿದರೂ ಕಿರ್ಚಿದರೂ ಅತ್ತರೂ ಅವನು ಬಾಗಿಲು ತೆಗೆಯುವುದಿಲ್ಲ ಎಂದು ಅರ್ಥವಾಗಿತ್ತು. ಇನ್ಮುಂದೆ ಶರದ್ ಮನಸ್ಸು ಮನೆ ಎರಡೂ ಶಾಶ್ವತವಾಗಿ ಮುಚ್ಚಿದವು ಎಂದು ಅರಿವಾಗುತ್ತಲೇ ದುಃಖ ಉಮ್ಮಳಿಸಿ ಬಂದು ಬಿಕ್ಕಿ ಬಿಕ್ಕಿ ಅತ್ತಳು. ಶರದ್ ನನ್ನನ್ನು ನಂಬಲಿಲ್ಲ ಅಂದಮೇಲೆ ಬೇರೆ ಯಾರು ನಂಬ್ತಾರೆ ನನ್ನನ್ನು? ಇನ್ನು ಯಾರಿಗಾಗಿ ಬದುಕಲಿ ನಾನು? ಪ್ರೀತಿಸಿ ಮದುವೆ ಆದವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಮನೆಯಿಂದ ಹೊರಗೆ ಹಾಕ್ದ. ಇನ್ನು ನನ್ನವರು ಅಂತ ಇದ್ದವರು ಎಲ್ಲರೂ ತೀರ್ಕೊಂಡ್ರು. ಅದರ ಅಪವಾದನ ನನ್ನ ಮೇಲೆ ಹಾಕಿ ಈ ಅಪವಾದ ಹೊತ್ಕೊಂಡು ಜೀವನ ಪೂರ್ತಿ ಹೇಗೆ ಬದುಕಲಿ? ಪ್ರೀತಿಸಿದವನ ಕಣ್ಣಲ್ಲಿ ನನ್ನ ಬಗ್ಗೆ ತಿರಸ್ಕಾರದ ನೋಟನ ಹೇಗೆ ಸಹಿಸಲಿ? ಯಾವ ಅಪರಾಧಕ್ಕೆ ಈ ಶಿಕ್ಷೆ? ಯಾಕೆ ಹೀಗೆ ಹಿಂಸೆ ಮಾಡ್ತಿದೆಯಾ ದೇವ್ರೆ ಎಂದು ತನ್ನದೇ ಆಲೋಚನೆಗಳಲ್ಲಿ ಮುಳುಗಿ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ರಸ್ತೆಯಲ್ಲಿ ಹೊರಟು ಬಿಟ್ಟಳು. ಎದುರಿಗೆ ಬರುತ್ತಿರುವ ವಾಹನಗಳ ಕಡೆ ಗಮನವೇ ಇಲ್ಲ. ನೋವು ಆಘಾತದಲ್ಲಿದ್ದ ಅವಳಿಗೆ ತಾನು ಎಲ್ಲಿಗೆ ಹೊರಟಿರುವೆ ಎಂಬ ಅರಿವೂ ಸಹ ಇಲ್ಲ. ಕಣ್ಣಿಂದ ಕಂಬನಿ ಜಾರುತ್ತಲೇ ಇದೆ. ಅದು ಮಳೆಯ ನೀರಿನ ಜೊತೆ ಬೆರೆತು ಹೋಗುತ್ತಿದೆ. ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಹೊರಟವಳಿಗೆ ಎದುರಿಗೆ ಹಾರ್ನ್ ಹಾಕುತ್ತಾ ಬರುತ್ತಿರುವ ವಾಹನದ ಕಡೆ ಗಮನವೇ ಇಲ್ಲ. ಆ ವಾಹನ ಚಾಲಕ ಋತು ಸಮೀಪ ಬರುತ್ತಿದ್ದಂತೆ ತನ್ನ ವಾಹನವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು, ಏನಮ್ಮ, ಕಣ್ ಕಾಣೋದಿಲ್ವಾ, ಕಿವಿ ಕೇಳೋದಿಲ್ವಾ? ಒಂದೇ ಸಮನೆ ಸೈಡಿಗೆ ಬಾ ಅಂತ ಕಿವಿ ಕಿತ್ತು ಹೋಗೋ ಹಾಗೆ ಹಾರ್ನ್ ಹಾಕ್ತಾನೇ ಇದ್ದೀನಿ. ನೀನು ನೋಡಿದರೆ ಮೈ ಮೇಲೆ ದೆವ್ವ ಮೆಟ್ಕೊಂಡವ್ರ ಹಾಗೆ ಬರ್ತಾನೆ ಇದೆಯಾ? ಸಾಯೋಕ್ಕೆ ನನ್ನ ಗಾಡಿನೇ ಬೇಕಾಗಿತ್ತ ನಿಂಗೆ? ಮುಂದೆ ನೋಡ್ಕೊಂಡು ಸರಿಯಾಗಿ ಹೋಗಮ್ಮ ಎಂದು ಬೈದು ಹೊರಟ. ಋತುಗೆ ಆ ವಾಹನ ಚಾಲಕ ಬೈದ ಒಂದು ಪದವೂ ಕೂಡ ಅವಳ ಕಿವಿಯನ್ನು ಸೋಕಲಿಲ್ಲ. ಎಲ್ಲೋ ಮೆಂಟಲ್ ಗಿರಿ ಹಾಕಿರಬೇಕು ಎಂದುಕೊಳ್ಳುತ್ತಾ ಅವಳು ಹೋಗುವ ದಾರಿಯನ್ನೇ ಕ್ಷಣಕಾಲ ನೋಡಿ ತನ್ನ ವಾಹನ ಚಲಾಯಿಸಿದ. ಋತು ಎಷ್ಟೋ ಹೊತ್ತಿನ ತನಕ ನಡೆಯುತ್ತಾ ಬಂದವಳು ಯಾವುದೋ ಒಂದು ಬ್ರಿಡ್ಜ್ ಇದ್ದ ಜಾಗಕ್ಕೆ ಬಂದು ನಿಂತಳು. ಕೆಳಗಡೆ ರಭಸವಾಗಿ ನೀರು ಹರಿಯುತ್ತಿತ್ತು. ಆ ಕತ್ತಲಲ್ಲಿ ಅವಳು ಬಂದಿರುವುದಾದರೂ ಎಲ್ಲಿಗೆ ಎಂಬುದು ಕೂಡ ತಿಳಿಯಲಿಲ್ಲ. ಸಾಯೋಳಿಗೆ ಯಾವ ಜಾಗ ಆದ್ರೇನು ಎಂದುಕೊಂಡು ಇನ್ನೇನು ಆ ಬ್ರಿಡ್ಜ್ನಿಂದ ಕೆಳಗೆ ಹಾರಬೇಕು. ಯಾರೋ ಬಂದು ಅವಳ ಕೈ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಋತು ಯಾರು ಎಂದು ನೋಡಲು ಅವನ ಕಡೆ ತಿರುಗಿದಳು. ಯಾವುದೋ ಅಪರಿಚಿತ ವ್ಯಕ್ತಿ ಅವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದ. ಅವನ ಹಿಂದೆಯೇ 3 ಜನ ಅಪರಿಚಿತ ವ್ಯಕ್ತಿಗಳು ನಿಂತಿದ್ದರು. ಆ ಅಪರಿಚಿತ ವ್ಯಕ್ತಿಗಳನ್ನು ನೋಡಿದ್ದೆ ಭಯವಾಗಿ ಉಗುಳು ನುಂಗಿ ಧೈರ್ಯ ತಂದುಕೊಂಡು, ಯಾರು ನೀವು, ಬಿಡಿ ನನ್ನ ಕೈನ ಎಂದು ಆ ಅಪರಿಚಿತ ವ್ಯಕ್ತಿಯಿಂದ ತನ್ನ ತೋಳು ಬಿಡಿಸಿಕೊಳ್ಳಲು ನೋಡಿದಳು. ಅವನು ಬಿಡದಂತೆ ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡ. ಯಾರು ನೀವು, ಬಿಡಿ ನನ್ನ ಕೈನ, ಯಾಕೆ ಹೇಗೆ ಹಿಡ್ಕೊಂಡಿದ್ದೀರಾ ಎಂದಳು ಕೊಸರಾಡುತ್ತಾ. ಏನು ಬುಲ್ಬುಲ್, ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದೀಯಾ ಎಂದು ಹಲ್ಲು ಕಿಸಿಯುತ್ತಿದ್ದವನ ಬಾಯಿಯಿಂದ ಕುಡಿದ ವಾಸನೆ ಬರುತ್ತಿತ್ತು. ನಾನು ಏನಾದರೂ ಮಾಡಲಿ, ನಿಮಗೆ ಯಾಕೆ ಎಂದರೆ, ಅಣ್ಣ, ಇವಳನ್ನು ನೋಡಿದ್ರೆ ಇಲ್ಲಿಂದ ಬಿದ್ದು ಸಾಯೋದಕ್ಕೆ ಬಂದಿದ್ದಾಳೆ ಅನಿಸುತ್ತೆ ಎಂದ ಇನ್ನೊಬ್ಬ. ಹೌದೇನೆ ಬುಲ್ಬುಲ್, ಯಾಕೆ ಸಾಯೋಕ್ಕೆ ಬಂದಿದೀಯಾ ಎಂದರೆ, ನಾನು ಸಾಯೋಕ್ಕೆ ಬಂದಿದ್ದೀನೋ ಇಲ್ಲ ಇನ್ನೇನಕ್ಕಾದರೂ ಬಂದಿದ್ದೀನೋ ಅದನ್ನು ಕಟ್ಕೊಂಡು ನಿಮಗೇನಾಗಬೇಕು, ಬಿಡಿ ನನ್ನ ಕೈನ ಎಂದು ಮತ್ತೆ ಅವನ ಹಿಡಿತದಿಂದ ತನ್ನ ತೋಳನ್ನು ಬಿಡಿಸಿಕೊಳ್ಳಲು ನೋಡಿದಳು. ನೀನು ಯಾವುದಕ್ಕಾದರೂ ಬಂದಿರು, ಆದರೆ ಮೊದಲು ನಮ್ಮ 4 ಜನರ ಆಸೆ ತೀರಿಸ್ಬಿಡು, ಆಮೇಲೆ ಸತ್ತಾದರೂ ಸಾಯಿ, ಇಲ್ಲ ಬದುಕೋದಾದರೂ ಬದುಕೋ ಎಂದು ಋತುವನ್ನು ಎಳೆದು ತನ್ನ ಎದೆಗೆ ಒತ್ತಿಕೊಂಡು ಅವಳ ಮುಖವನ್ನೆಲ್ಲ ಮುತ್ತಿಡಲು ನೋಡಿದ. ಹೇ ಬಿಡೋ ನನ್ನನ್ನು ಎಂದು ಬಿಡಿಸಿಕೊಳ್ಳಲು ನೋಡಿದಷ್ಟು ಅವನ ಹಿಡಿತ ಬಿಗಿಯಾಯಿತು. ಹೇ
ಬಿಡೋ ನನ್ನ ಪಾಪಿ, ಬಿಡೋ ಎಂದು ಅವನ ಭುಜಕ್ಕೆ ಹೊಡೆಯತೊಡಗಿದಳು. ಅವನು ಋತುವಿನ ಎರಡೂ ಕೈ ಗಟ್ಟಿಯಾಗಿ ಹಿಡಿದು ಅವಳ ಕೆನ್ನೆಗೆ ಮುತ್ತಿಡಲು ಅವಳ ಮುಖದ ಹತ್ತಿರ ತನ್ನ ಮುಖವನ್ನು ತರುತ್ತಿದ್ದ. ಅಷ್ಟರಲ್ಲಿ ಪೊಲೀಸ್ ಜೀಪ್ನ ಸದ್ದು ಆಯಿತು. ಪೊಲೀಸ್ ಜೀಪ್ನ ಸದ್ದಾಗುತ್ತಿದ್ದಂತೆ ಆ ನಾಲ್ವರು ಅವಳನ್ನು ಬಿಟ್ಟು, ಅಯ್ಯೋ ಪೊಲೀಸ್ ಬಂದರು ಅನ್ಸತ್ತೆ ಎಂದು ಅಲ್ಲಿಂದ ಓಡಲು, ಋತು ಬದುಕಿದು ಬಡಜೀವ ಎಂದು ಅವರು ಹೋದ ವಿರುದ್ಧ ದಿಕ್ಕಿನ ಕಡೆ ಓಡಿದಳು. ಸ್ವಲ್ಪ ಸಮಯಕ್ಕೆ ಪೊಲೀಸ್ ಜೀಪ್ನ ಸದ್ದು ಕೇಳಿಸುವುದು ಕಡಿಮೆಯಾಗುತ್ತಿದ್ದಂತೆ ಅಲ್ಲೇ ಮರೆಯಲ್ಲಿ ಅವಿತಿದ್ದ ಆ ನಾಲ್ವರು ಕೈಯಲ್ಲಿದ್ದ ವಿಸ್ಕಿ ಬಾಟಲ್ ಜೋರಾಗಿ ಬಿಸಾಕಿ, ಅವಳು ತಪ್ಪಿಸ್ಕೊಂಡ್ಳು ಅನ್ಸತ್ತೆ, ಹೇಗಾದರೂ ಮಾಡಿ ಅವಳನ್ನು ಹಿಡೀಲೇಬೇಕು ಎಂದು ಅವಳು ಹೋದ ದಿಕ್ಕಿನ ಕಡೆ ಓಡತೊಡಗಿದರು. ಋತು ಓಡುತ್ತಲೇ ಇದ್ದಳು. ಎಲ್ಲಿಗೆ ಹೋಗಬೇಕು ಅನ್ನೋದು ತಿಳಿತಿಲ್ಲ. ಆ ಗಾಢ ಕತ್ತಲೆಯಲ್ಲಿ ತಾನು ಬಂದಿರೋದಾದ್ರೂ ಎಲ್ಲಿಗೆ ಎಂಬುದು ಕೂಡ ಗೊತ್ತಾಗುತ್ತಿಲ್ಲ. ಮೊದಲು ಆ 4 ಜನರ ಕೈಗೆ ಸಿಗದಿದ್ದರೆ ಸಾಕು ಎಂದು ಓಡುತ್ತಲೇ ಇದ್ದಳು. ದಾರಿಯಲ್ಲಿ ಒಂದು ವಾಹನವೂ ಕೂಡ ಓಡಾಡುತ್ತಿಲ್ಲ. ಹತ್ತತ್ರ ಮಧ್ಯರಾತ್ರಿ ಆಗುತ್ತಾ ಬಂದಿದೆ. ಈ ಸಮಯದಲ್ಲಿ ಅವ್ರ ಕೈಗೆ ಸಿಕ್ಕರೆ ಹಸಿದ ನಾಯಿಗೆ ಸಿಕ್ಕ ಮಾಂಸದಂತೆ ಹರಿದು ತಿನ್ನುತ್ತಾರೆ ಎಂದು ನೆನೆದು ಜೀವ ಬಾಯಿಗೆ ಬಂದಂತಾಯಿತು. ಎಷ್ಟೋ ಹೊತ್ತಿನ ತನಕ ಓಡಿದವಳಿಗೆ ಸುಸ್ತಾಗಿತ್ತು. ಜೋರಾದ ಮಳೆಯಲ್ಲಿ ಬಟ್ಟೆ ನೆನೆದು ಹೆಚ್ಚು ದೂರ ಓಡಲು ಆಗಿರಲಿಲ್ಲ. ಓಡುವಾಗ ಕಾಲಿಗೆ ನೆನೆದ ಅವಳ ಸೀರೆ ತೊಡಕಾಗುತ್ತಿತ್ತು. ಏದುಸಿರು ಬಿಡುತ್ತಾ ಓಡಿ ಸುಸ್ತಾಗಿ ನಿಂತು ಬಿಟ್ಟಳು. ಹಿಂದೆ ತಿರುಗಿ ನೋಡಿದಳು. ಯಾರೂ ಕಾಣದಿದ್ದಾಗ ಸ್ವಲ್ಪ ಸುಧಾರಿಸಿಕೊಳ್ಳೋಣ ಎಂದು ನಿಂತಳು. ಆ ನಾಲ್ವರು ಮೊಬೈಲ್ ಟಾರ್ಚ್ ಆನ್ ಮಾಡಿ ಹಿಡಿದು ಓಡುತ್ತಾ ಬರುತ್ತಿದ್ದರು. ದೂರದಲ್ಲಿ ಬೆಳಕು ಕಂಡಂತಾಗಿ ತಕ್ಷಣ ರಸ್ತೆ ಪಕ್ಕದಲ್ಲಿದ್ದ ಮರದ ಹಿಂದೆ ಹೋಗಿ ನಿಂತುಕೊಂಡಳು. ಸ್ವಲ್ಪ ಸಮಯದ ಬಳಿಕ ಮಳೆ ನಿಧಾನವಾಗಿ ನಿಂತಿತು. ಆ ನಾಲ್ವರು ಓಡುತ್ತಾ ಅವಳಿದ್ದ ಕಡೆಗೆ ಬಂದು ಸುತ್ತೆಲ್ಲ ಕಣ್ಣಾಡಿಸಿದರು. ಮರದ ಮರೆಯಲ್ಲಿದ್ದ ಋತು ಅವರ ಧ್ವನಿಗೆ ಏದುಸಿರು ಬಿಡುತ್ತಿದ್ದಳು. ಜೋರಾಗಿ ಉಸಿರಾಡಿದ್ರೆ ಎಲ್ಲಿ ಗೊತ್ತಾಗುತ್ತೋ ಅನ್ನೋ ಭಯಕ್ಕೆ ಬಾಯಿಗೆ ಕೈ ಅಡ್ಡ ಹಿಡಿದುಕೊಂಡಿದ್ದಳು. ಎಲ್ಲೋದ್ಲೋ ಇವಳು? ಈ ಮಳೆಯಲ್ಲಿ ಜಾಸ್ತಿ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ಹುಡುಕ್ರು ಅವಳನ್ನು, ಸಿಕ್ಕೇ ಸಿಗ್ತಾಳೆ, ಎಂಜಾಯ್ ಮಾಡೋದೆ ಎಂದು ಮತ್ತೆ ನಾಲ್ವರು ಮುಂದೆ ಓಡಿದರು. ಅವರು ಹೋದ ಸ್ವಲ್ಪ ಸಮಯಕ್ಕೆ ನಿರಾಳವಾದ ಉಸಿರು ದಬ್ಬಿ ಮರದ ಮರೆಯಿಂದ ರಸ್ತೆಗೆ ಬರುವಷ್ಟರಲ್ಲಿ ಮತ್ತೆ ಆ ನಾಲ್ವರು ಬಂದಿದ್ದರು. ಅಣ್ಣ, ಅಲ್ಲಿ ಆ ಹುಡ್ಗಿ ಎಂದು ಹೇಳಿದ್ದೆ. ಮಿಕ್ಕವರ ಕಣ್ಣುಗಳು ಕಾಸಗಲಾಗಿ ಮತ್ತೆ ಅವಳನ್ನು ಹಿಡಿಯಲು ಬೆನ್ನು ಹತ್ತಿದರು. ಅವರ ಧ್ವನಿಗೆ ಹಿಂದೆ ತಿರುಗಿ ನೋಡಿ ಓಡಬೇಕು. ಸೀರೆ ತೊಡರಿ ಮುಂದೆ ಇದ್ದ ಕಲ್ಲಿಗೆ ಹಣೆ ತಾಗಿ ರಕ್ತ ಬರತೊಡಗಿತು. ಕಾಲಿನ ಹೆಬ್ಬೆರಳು ಮಡಚಿದಂತಾಗಿ ಉಗುರು ಕಿತ್ತು ರಕ್ತ ಬರುತ್ತಿತ್ತು. ಕುಂಟುತ್ತಲೇ ಮತ್ತೆ ಓಡಲು ಪ್ರಯತ್ನಿಸಿದಳು. ಆದರೆ ಮೊದಲಿನಷ್ಟು ಜೋರಾಗಿ ಓಡಲು ಆಗಲಿಲ್ಲ ಅವಳಿಂದ. ಆದರೂ ಅವರಿಂದ ತನ್ನ ಮಾನ ಉಳಿಸಿಕೊಳ್ಳುವ ಸಲುವಾಗಿ ಸಾಧ್ಯವಾದಷ್ಟು ಆಗುತ್ತಿರುವ ನೋವನ್ನು ತಡೆದುಕೊಂಡು ಓಡಿದಳು. ಇವರಿಂದ ಹೇಗೆ ತಪ್ಪಿಸ್ಕೊಳ್ಳೋದು, ಎಲ್ಲಿ ಹೋಗಿ ಅಡಗಿಕೊಳ್ಳೋದು ಅನ್ನೋದು ತಿಳಿತಿಲ್ಲ. ತನ್ನ ಪರಿಸ್ಥಿತಿಗೆ ದುಃಖ ಉಮ್ಮಳಿಸಿ ಬಂತು. ಯಾವ ತಪ್ಪು ಮಾಡದ ನನಗೆ ಯಾಕಿಂತ ಶಿಕ್ಷೆ? ನೆಮ್ಮದಿಯಾಗಿ ಸಾಯೋದಕ್ಕೂ ಬಿಡ್ತಿಲ್ವಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಮತ್ತೆ ನಿಧಾನಕ್ಕೆ ಮಳೆ ಬರತೊಡಗಿತು. ಈ ಬಾರಿ ನೇರವಾಗಿ ಓಡದೆ ಮಧ್ಯೆ ಸಿಕ್ಕ ಕಾಲು ದಾರಿಯಲ್ಲಿ ಹೊರಟಳು. ಸ್ವಲ್ಪ ದೂರ ಸಾಗುತ್ತಿದ್ದಂತೆ ಜೋಪಡಿಯಂತಹ ಕೆಲವು ಗುಡಿಸಲುಗಳು ಕಾಣಿಸಿದವು. ಓಡುತ್ತಾ ಹೋಗಿ ಸಿಕ್ಕ ಒಂದು ಜೋಪಡಿ ಒಳಗೆ ಸೇರಿಕೊಂಡಳು. ಆ ಜೋಪಡಿಯಲ್ಲಿ ಮಲಗಿದ್ದ ವ್ಯಕ್ತಿ ಯಾರೋ ಹೆಣ್ಣುಮಗಳು ಒಳಗೆ ಬಂದಿದ್ದು ನೋಡಿ, ಯಾರು ನೀನು, ಇಲ್ಲಿಗೆ ಯಾಕೆ ಬಂದೆ ಎಂದು ತುಸು ಆತಂಕದಿಂದ ಕೇಳುತ್ತಾ ಎದ್ದು ಕುಳಿತ. ಪ್ಲೀಸ್, ನಿಮಗೆ ಕೈ ಮುಗಿತೀನಿ, ಬೆಳಗಾಗೋವರೆಗೂ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ. ಬೆಳಗಾಗ್ತಿದ್ದ ಹಾಗೆ ಇಲ್ಲಿಂದ ಹೊರಟೋಗ್ತೀನಿ ಎಂದು ಅಳುತ್ತಾ ಕೈ ಮುಗಿದು ಕೇಳಿದಳು. ಮೊದಲು ನೀನು ಯಾರು ಅಂತ ಹೇಳು, ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳು, ಆಮೇಲೆ ನಿನಗೆ ಜಾಗ ಕೊಡೋದು ಬಿಡೋದು ಅಂತ ಯೋಚನೆ ಮಾಡ್ತೀನಿ ಅಂದ ಭಿಕ್ಷುಕ. ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಯಾರೋ 4 ಜನ ರೌಡಿಗಳು ನನ್ನ ಬೆನ್ನತ್ತಿ ಬರ್ತಿದ್ದಾರೆ. ಅವ್ರ ಕೈಗೆ ಸಿಕ್ಕರೆ ನನ್ನ ಮಾನ ಪ್ರಾಣ ಹೊರಟು ಹೋಗುತ್ತೆ. ಅದಕ್ಕೆ ಅವರಿಂದ ನನ್ನನ್ನು ನಾನು ರಕ್ಷಿಸಿಕೊಳ್ಳೋದಕ್ಕೆ ಸಿಕ್ಕ ನಿಮ್ಮ ಜೋಪಡಿ ಒಳಗೆ ಬಂದೆ. ಪ್ಲೀಸ್, ಬೆಳಗಾಗ್ತಿದ್ದ ಹಾಗೆ ಹೊರಟು ಹೋಗ್ತೀನಿ. ಪ್ಲೀಸ್, 1-2 ಗಂಟೆ ಇರೋದಕ್ಕೆ ಅವಕಾಶ ಮಾಡಿಕೊಡಿ
ಎಂದು ಬಿಕ್ಕುತ್ತಾ ಹೇಳಿದಳು. ಸರಿ ಆಯಿತು, ಅಳ್ಬೇಡ, ಇಲ್ಲೇ ಇರು, ನಾನು ಅವ್ರು ಹೋದ್ರೋ ಇಲ್ವೋ ನೋಡ್ಕೊಂಡು ಬರ್ತೀನಿ ಎಂದು ಆಚೆ ನಡೆದ. ಈಗ ಋತುಗೆ ನೆಮ್ಮದಿಯಿಂದ ಉಸಿರು ಬಿಡುವಂತಾಗಿತ್ತು. ಹಾಗೆ ಜೋಪಡಿಗೆ ಹೊರಗಿ ನಡುಗುತ್ತಾ ಕಣ್ಣು ಮುಚ್ಚಿ ಮುದುಡಿ ಕುಳಿತು ಬಿಟ್ಟಳು. ಆಚೆ ಬಂದು ನೋಡಿದ ಭಿಕ್ಷುಕ ಆ ನಾಲ್ವರು ಬಂದು ಅಲ್ಲೇ ಹುಡುಕುತ್ತಿದ್ದದನ್ನು ಅವರು ಆ ಭಿಕ್ಷುಕನನ್ನು ನೋಡಿ, ಹೇ ಮುದ್ಕ, ಇಲ್ಲಿಗೆ ಯಾವುದಾದ್ರೂ ಹುಡುಗಿ ಬಂದಿದ್ದು ನೋಡ್ದಾ ಎಂದು ಗಡುಸಾಗಿ ಕೇಳಿದ. ಇಲ್ಲ, ಇಲ್ಲಿ ಯಾವ ಹುಡುಗಿನೂ ಬಂದಿಲ್ಲ ಎಂದರೆ, ಆ ಹುಡುಗಿ ಈ ಕಡೆನೇ ಬಂದ್ಲು, ನಾವೇ ನೋಡಿದ್ದೀವಿ, ನಿಜ ಹೇಳು ಎಂದರು. ಅಯ್ಯೋ ಇಲ್ಲಪ್ಪ, ಇಲ್ಲಿ ಯಾವ ಹುಡುಗಿನೂ ಬಂದಿಲ್ಲ, ಬಂದಿದ್ರೆ ಹೇಳ್ತಿದ್ನಲ್ಲ ಎಂದ. ಬನ್ರೋ, ಮುಂದೆ ಹೋಗಿ ಹುಡ್ಕೋಣ ಎಂದು ಆ ನಾಲ್ವರು ಅಲ್ಲಿಂದ ಹೋಗಿದ್ದರು. ಆ ಭಿಕ್ಷುಕ ತನ್ನ ಜೋಪಡಿಯೊಳಗೆ ಹೋಗಿ ಋತು ಕಡೆ ನೋಡಲು ಅವಳು ಕಣ್ಣು ಮುಚ್ಚಿ ಕೂತಿದ್ದಳು. ಹಣೆಯಲ್ಲಿ ಗಾಯ ಆಗಿ ರಕ್ತ ಒಸರುತ್ತಿತ್ತು. ಅವರೆಲ್ಲ ಹೋದ್ರು ಎಂದು ಹೇಳಿದ ಧ್ವನಿಗೆ ಬೆಚ್ಚಿಬಿದ್ದಳು. ಅವರಿಂದ ತಪ್ಪಿಸಿಕೊಳ್ಳಲು ಜೋಪಡಿ ಒಳಗಡೆ ಬಂದಿದ್ದಳು. ಆದರೆ ಈಗ ಆ ಭಿಕ್ಷುಕನನ್ನು ನೋಡಿ ಭಯವಾಗತೊಡಗಿತು. ಇವನೇನಾದರೂ ಮಾಡಿದರೆ ಅನ್ನೋ ಆತಂಕ ಶುರುವಾಯಿತು. ಇವಳ ಭಯವನ್ನು ಅರಿತು, ಹೆದರ್ಕೋಬೇಡ, ನಾನೇನೂ ಮಾಡಲ್ಲ, ಅಷ್ಟಕ್ಕೂ ಈ ಮುದುಕ ಏನು ಮಾಡೋದಕ್ಕೆ ಸಾಧ್ಯ ಎಂದಾಗ ತುಸು ಸಮಾಧಾನವಾಗಿತ್ತು. ಅರೆ, ಇದೇನಿದು ಹಣೆ ಮೇಲೆ ಗಾಯ ಎಂದ. ಅದು ಅವರಿಂದ ತಪ್ಪಿಸ್ಕೊಂಡು ಓಡಿ ಬರ್ತಿರ್ಬೇಕಾದ್ರೆ ಕಲ್ಲೆಡ್ವಿ ಬಿದ್ದುಬಿಟ್ಟೆ. ಆಗ ಹಣೆ ಹೋಗಿ ಅಲ್ಲೇ ಇದ್ದ ದೊಡ್ಡ ಕಲ್ಲಿಗೆ ಹಣೆ ತಾಗಿ ಗಾಯ ಆಯಿತು ಎಂದಳು. ತಕ್ಷಣ ಆ ಭಿಕ್ಷುಕ, ಇಲ್ಲೇ ಇರು, ಬರ್ತೀನಿ, ಅಲ್ಲಿವರೆಗೂ ಈ ಬಟ್ಟೆ ತಗೊಂಡು ತಲೆ ಒರೆಸ್ಕೊ, ನೆಗಡಿ ಆದಾತು ಎಂದು ಆಚೆ ನಡೆದ. ಋತುವನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಆ ಭಿಕ್ಷುಕ ಮರುಗಿದ್ದ. ತನ್ನ ಜೋಪಡಿಯ ಪಕ್ಕ ಇನ್ನೊಂದು ಜೋಪಡಿಗೆ ಹೋಗಿ ಆ ಜೋಪಡಿಯ ಹೆಂಗಸಿಗೆ ಚೂರು ಅರಿಶಿಣ ಪುಡಿ ಕೊಡು ಎಂದು ಕೇಳಿ ತೆಗೆದುಕೊಂಡು ಬಂದ. ತಗೋ, ಈ ಅರಿಶಿಣ ಪುಡಿ ಹಚ್ಕೊ, ಗಾಯ ವಾಸಿಯಾಗುತ್ತೆ ಎಂದು ಕೊಟ್ಟ. ಋತು ಆ ಅರಿಶಿಣ ಪುಡಿಯನ್ನು ತೆಗೆದುಕೊಂಡು ಹಣೆಗೆ, ಕಾಲಿನ ಹೆಬ್ಬೆರಳಿಗೆ ಹಚ್ಚಿಕೊಂಡಳು. ತಗೋ, ಹಣೆಗೆ ಪಟ್ಟಿ ಹಾಕೋ ಎಂದು ತನ್ನದೇ ಒಂದು ಬಿಳಿ ಲುಂಗಿಯನ್ನು ಹರಿದುಕೊಟ್ಟನು. ಅದನ್ನು ತೆಗೆದುಕೊಂಡು ಹಣೆಗೆ ಪಟ್ಟಿ ಕಟ್ಟಿಕೊಂಡಳು. ಅವಳು ನಡುಗುತ್ತಿರುವುದನ್ನು ಕಂಡು ಪಾಪ ಎನಿಸಿತು ಆ ಭಿಕ್ಷುಕನಿಗೆ. ತಕ್ಷಣ ತನ್ನ ಬಳಿ ಇದ್ದ ಒಂದು ಹರಿದ ಕಂಬಳಿಯನ್ನು ಕೊಟ್ಟು, ಇದನ್ನು ಹೊದ್ಕೋ, ಚಳಿ ಕಡಿಮೆ ಆಗುತ್ತೆ ಎಂದ. ಅದನ್ನು ತೆಗೆದುಕೊಂಡು, ಥ್ಯಾಂಕ್ಸ್ ತಾತ ಎಂದಳು ಕಣ್ಣೀರು ಹಾಕುತ್ತಾ. ಹೌದು, ಇಷ್ಟು ರಾತ್ರಿ ನೀನೊಬ್ಳೆ ಎಲ್ಲಿಗೆ ಹೊರಟಿದ್ದೆ ಎಂದ. ಸಾಯೋದಕ್ಕೆ ಎಂದಳು. ಸಾಯೋದಕ್ಕ? ಸಾಯೋ ಅಂಥದ್ದೇನಾಯಿತು ಎಂದ. ಋತು ನಡೆದ ವಿಚಾರವನ್ನೆಲ್ಲ ಆ ಭಿಕ್ಷುಕನಿಗೆ ಹೇಳಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.